ನನ್ನ ಪ್ರೀತಿಯ ಬಂಧು ಮಿತ್ರರಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಹೊಸ 112 ಬಸ್ಗಳು ಕೆಕೆಆರ್ಟಿಸಿ ಸಂಚಲನ ಪ್ರಾರಂಭಿಸಿವೆ. ಕರ್ನಾಟಕ ರಾಜ್ಯಕ್ಕೆ 400 ಹೊಸ ಬಸ್ಗಳ ಬಿಡುಗಡೆ, 56 ಪ್ರತಿಷ್ಠಿತ ಬಸ್ಗಳು, 225 ಇ ಬಸ್ಗಳು. ನಗರ ಸಾರಿಗೆ ಸೇವೆಯನ್ನು ಎಲ್ಲ ಬಸ್ಗಳಿಗೆ ಮೀಸಲು ಇಡಲಾಗಿದೆ. ಈ ಬಸ್ಗಳು ವಿದ್ಯುತ್ ಚಾಲಿತ ವಾಹನ ಸಾರಿಗೆ ಆಗಿದೆ. ಹೊಸ ಬಸ್ಗಳಿಗೆ ಸೇರ್ಪಡೆ ಆಗಿರುವ ಜಿಲ್ಲೆಗಳು: ವಿಜಯಪುರ 27, ವಿಜಯನಗರ 25, ಕಲಬುರಗಿ 25, ರಾಯಚೂರು 18, ಬಳ್ಳಾರಿ 10, ಬೀದರ್ 4, ಯಾದಗಿರಿ 3. ಕಲ್ಯಾಣ ಕರ್ನಾಟಕಕ್ಕೆ ಹೊಸದಾಗಿ ಬರುತ್ತಿರುವ ಬಸ್ಗಳಲ್ಲಿ 20 ಎಸಿ ಸ್ಲೀಪರ್ ಅಂದರೆ ತಣ್ಣನೆ ಗಾಳಿ ಬೀಸುವ ಹಾಸಿಗೆಗಳು, 20 ನಾನ್ ಎಸಿ ಸ್ಲೀಪರ್ ಗಾಳಿ ಬೀಸದ ಹಾಸಿಗೆ, 16 ಎಸಿ ಸೀಟರ್ ಅಂದರೆ ಹವಾ ನಿಯಂತ್ರಣ ಕುಳಿತುಕೊಳ್ಳುವ ವಾಹನಗಳಾಗಿರುತ್ತವೆ. ವಿಜಯಪುರ ನಗರ ಸಾರಿಗೆಗೆ 4 ವರ್ಷಗಳಿಂದ ಹೊಸ ಬಸ್ಗಳಿಲ್ಲದೆ ಸಾರ್ವಜನಿಕರ ಸಂಚಾರಕ್ಕೆ ತುಂಬ ತೊಂದರೆಯಾಗಿತ್ತು. ಕೆಕೆಆರ್ಟಿಸಿ ಅಂದರೆ ಕರ್ನಾಟಕ ಕಲ್ಯಾಣ ರಸ್ತೆ ಸಾರಿಗೆ ನಿಗಮ. ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರೇಷನ್ ರಾಜ್ಯದ ಈಶಾನ್ಯ ಭಾಗದ ನಗರಗಳು, ಪಟ್ಟಣಗಳು ಒದಗಿಸುವ ಸಾರಿಗೆ ಆಗಿದೆ. ಕೆಕೆಆರ್ಟಿಸಿಯಿಂದ ಹೆಚ್ಚು ಬಸ್ಗಳು ವಿಜಯಪುರ ನಗರಕ್ಕೆ ಹಾಕಿರುವುದರಿಂದ ಅಲ್ಲಿಯ ಸಾರ್ವಜನಿಕರ ಮುಖದ ಮೇಲೆ ಸಂತೋಷದ ಕಳೆ ಕಾಣುತ್ತಿದೆ. ಎಷ್ಟೇ ಬಸ್ಗಳು ಹಾಕಿದರೂ ಜನರು ಬಸ್ ಹತ್ತುವಾಗ ಇಳಿಯುವಾಗ ಜಾಗೃತರಾಗಿರಬೇಕು. ನಾವು ಕುಳಿತುಕೊಳ್ಳುವ ಜಾಗದಲ್ಲಿ ಕಸ ಹಾಕದೆ ಸ್ವಚ್ಛತೆ ಕಾಪಾಡಬೇಕು. ಕಳ್ಳೆಕಾಯಿ ತಿನ್ನುವುದು, ಪ್ಲಾಸ್ಟಿಕ್ ಚೀಲ ಸೀಟಿನ ಕೆಳಗೆ ಹಾಕಿ ಬಿಡುವುದು. ನಮಗಾಗಿ ಸರಕಾರದಿಂದ ಮಾಡಿಕೊಡುವ ವಾಹನಗಳ ಮೇಲೆ ನಮ್ಮ ಹಕ್ಕು ಇರುತ್ತದೆ. ನಾವು ಉಪಯೋಗಿಸುವ ವಾಹನ ಬೇರೆಯವರಿಗೂ ಉಪಯೋಗ ಆಗಬೇಕು. ಆದ್ದರಿಂದ ಬಸ್ಸಿನ ಒಳಗೆ ಗಲೀಜು ಮಾಡದೆ ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತದೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಬಂಧು ಮಿತ್ರರೇ.